ರಿಸಲ್ಟ್ ಇಡೀ ದೇಶವೇ ಎದುರು ನೋಡ್ತಾ ಇದ್ದ ಕರ್ನಾಟಕ ಚುನಾವಣೆ ರಿಸಲ್ಟ್ ನಾಳೆ ಹೊರಬೀಳುತ್ತೆ. ಕಾಂಗ್ರೆಸ್ ಬಿಜೆಪಿಗೆ ಕುರ್ಚಿ ಚಿಂತೆ, ದಳಪತಿಗಳಿಗೆ ಅತಂತ್ರ ಸ್ಥಿತಿ ನಿರ್ಮಾಣವಾದ್ರೆ ನಮ್ ಗೇಮ್ ಹೆಂಗೆ ಅನ್ನೋ ಚಿಂತೆ. ಜನರು ಮಾತ್ರ ಒಂದೇ ಪಕ್ಷಕ್ಕೆ ಅಧಿಕಾರ ಸಿಗ್ಲಿ ಅಂತಿದ್ದಾರೆ. ಹೊಗಳಿದ್ರು, ತೆಗಳಿದ್ರು, ಗೆಲ್ತೀನಿ ಸೋಲಿಸ್ತೀನಿ ಅಂತ ಹಠಕ್ಕೂ ಬಿದ್ರು, ಧರ್ಮ ಅಧರ್ಮ ಅಂತ ಅಬ್ಬರಿಸಿದ್ದೂ ಆಯ್ತು, ಜಾತಿ ಮೀಸಲಾತಿ ಹೆಸರಲ್ಲಿ ದಂಗಲ್ ಎಬ್ಬಿಸಿದ್ದೂ ಆಯ್ತು. ನೀನ ನಾನ ಅಂತೆಲ್ಲ ತೊಡೆತಟ್ಟಿದವರ ತಾಕತ್ತು ಎಷ್ಟು, ಬೈದಾಟ ಗುದ್ದಾಟ ಹಾರಾಟ ಚೀರಾಟ ಮಾಡಿದವರ ಅಸಲಿಯತ್ತೇನು, ಎಲ್ಲದಕ್ಕೂ ನಾಳೆ ಸ್ಪಷ್ಟ ಉತ್ತರ ಕೊಡ್ತಿದ್ದಾನೆ ಮತದಾರ. ನಾಳೆ ಕರ್ನಾಟಕ ಕುರುಕ್ಷೇತ್ರದ ಫಲಿತಾಂಶ ಹೊರಬೀಳಲಿದ್ದು 113 ಗೆದ್ದು ಬೀಗೋ ಗಂಡುಗಲಿ ಯಾರು ಅನ್ನೋದು ಸ್ವತಂತ್ರನೋ ಅತಂತ್ರನೋ ಎಂಬ ಸಮೀಕ್ಷೆ ಫಲಿತಾಂಶಗಳ ಅಸಲಿ ರಹಸ್ಯಕ್ಕೂ ನಾಳೆ ಉತ್ತರ ಸಿಗಲಿದೆ. ಬಿಜೆಪಿ ಕಾಂಗ್ರೆಸ್ ಬಹುಮತದ ಲೆಕ್ಕಾಚಾರದಲ್ಲಿದ್ರೆ ಶಾಕಿಂಗ್ ಫಲಿತಾಂಶ ಬರುತ್ತೆ. ದೊಡ್ಡ ಪಕ್ಷಗಳೆಲ್ಲ ನಮ್ಮ ಮನೆ ಬಾಗಿಲು ಬಡಿಯುತ್ತವೆ ಅಂತ ದಳಪತಿಗಳು ನಿರಾಳವಾಗಿ ಕೂತಿದ್ದಾರೆ. ಯಾವುದೇ ಪಕ್ಷಕ್ಕೆ 113 ಸ್ಥಾನ ಬಂದ್ರೆ ಎಲ್ಲಾ ನಿರಾಳ. ಒಂದು ವೇಳೆ ಅತಂತ್ರ ಆದ್ರೆ ಪಕ್ಷೇತರರಿಗೆ ಎಲ್ಲಿಲ್ಲದ ಬೆಲೆ ಬರುತ್ತೆ. ಆಪರೇಷನ್ ಶುರುವಾಗುತ್ತೆ. ಕುದುರೆ ವ್ಯಾಪಾರದ ಭಯದಲ್ಲಿ ರೆಸಾರ್ಟ್ ರಾಜಕೀಯ ಜೋರಾಗಿ ಕರುನಾಡು ಜನರಿಗೆ ತಲೆಕೆಟ್ಟು ಹೋಗುವ ಸ್ಥಿತಿ ನಿರ್ಮಾಣವಾದರೂ ಅಚ್ಚರಿಯಿಲ್ಲ. ಆಪರೇಷನ್ ಆದ್ರೆ 5 ವರ್ಷದಲ್ಲಿ ಮತ್ತೆ 2-3 ಸಿಎಂಗಳನ್ನ ನೋಡುವ ದೌರ್ಭಾಗ್ಯ ಕರ್ನಾಟಕದ್ದಾಗಲಿದೆ. ಮತದಾನ ಅನ್ನೋದು ಮತದಾರರ ಕೆಲಸ. ಮತದಾರ ಚಲಾಯಿಸಿದ ಆ ಕೋಟ್ಯಾಂತರ ಮತಗಳ ಎಣಿಕೆ ಮಾಡೋದು ಅತ್ಯಂತ ಜವಾಬ್ದಾರಿಯುತ ಕೆಲಸ. ಆ ಕೆಲಸನ ನಾಳೆ ನಿರ್ವಹಿಸಬೇಕಾಗಿರೋದು ನಮ್ಮ ಅಧಿಕಾರಿಗಳು. ಚೂರು ವ್ಯತ್ಯಾಸವಾಗದಂತೆ ಅತ್ಯಂತ ನಿಖರ ಫಲಿತಾಂಶ ನೀಡೋ ಸಲುವಾಗಿ ತಯಾರಿ ನಡೆದಿದೆ. ಯಾವುದೇ ಭದ್ರತಾ ಲೋಪ ಆಗದಂತೆ ವ್ಯವಸ್ಥೆ ಮಾಡಲಾಗಿದೆ. ಕರ್ನಾಟಕದ ಮಂದಿ ಈ ಬಾರಿಯ ಚುನಾವಣೆಯಲ್ಲಿ ಅತಿ ಹೆಚ್ಚು 73ರಷ್ಟು ವೋಟ್ ಹಾಕಿದ್ರು. ಇಡೀ ರಾಜ್ಯದ ಜನ ಉತ್ತಮರಾದ್ರೆ ವಾಡಿಕೆಯಂತೆ ರಾಜಧಾನಿ ಜನ ಅಧಮರಂತೆ ವೋಟ್ ಹಾಕೋದನ್ನೇ ಮರೆತರು. ಅಬ್ಬರದ ಪ್ರಚಾರ, ತಂತ್ರ ಪ್ರತಿತಂತ್ರಗಳೆಲ್ಲವೂ ಯಾರಿಗೆ ಫಲ ತಂದು ಕೊಡುತ್ತವೆ ಅಂತ ನಾಳೆ ಗೊತ್ತಾಗಲಿದೆ. ಹೌದು, ನಾಳೆ ಕರ್ನಾಟಕ ವಿಧಾನಸಭೆ ಚುನಾವಣೆ ಫಲಿತಾಂಶ ಹೊರಬೀಳಲಿದೆ. ಕರ್ನಾಟಕ ಚುನಾವಣಾ ಕಣದಲ್ಲಿ 2615 ಅಭ್ಯರ್ಥಿಗಳಿದ್ದಾರೆ. ಬೆಳಿಗ್ಗೆ 8ಕ್ಕೆ ಮತ ಎಣಿಕೆ ಆರಂಭವಾಗಲಿದ್ದು 10 ಗಂಟೆ ಹೊತ್ತಿಗೆ ಟ್ರೆಂಡ್ ಗೊತ್ತಾಗಲಿದೆ. 34 ಸೆಂಟರ್ಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದ್ದು, ಮತಯಂತ್ರಗಳಿರೋ ಸ್ಟ್ರಾಂಗ್ ರೂಮ್ ಸುತ್ತ ಸಿಸಿಟಿವಿ ಇದ್ದು ಬಿಎಸ್ಎಫ್ ಸೆಕ್ಯೂರಿಟಿ ಇರುತ್ತೆ. ನಾಳೆ ಇಡೀ ದಿನ ಮದ್ಯ ಮಾರಾಟ ಸಂಪೂರ್ಣ ಬಂದ್. ಹೆಚ್ಚು ಟೇಬಲ್ ಇರುವ ಸಭಾಂಗಣದಲ್ಲಿ ಕೌಂಟಿಂಗ್ ನಡೆಯಲಿದೆ. ಹೆಚ್ಚು ಜನಸಂದಣಿ ಇದ್ರೆ ಹೆಚ್ಚು ರೂಮ್ ವ್ಯವಸ್ಥೆ ಮಾಡುತ್ತಾರೆ. ಬೆಳಿಗ್ಗೆ 6 ಗಂಟೆಯೊಳಗೆ ಎಣಿಕೆ ಟೇಬಲ್ಗಳ ವ್ಯವಸ್ಥೆ ಮಾಡಿರುತ್ತಾರೆ. ಸರ್ಕಾರಿ ಶಾಲೆಗಳು ಕಾಲೇಜುಗಳಲ್ಲೇ ಮತ ಎಣಿಕೆ ನಡೆಯಲಿದ್ದು, ಏಜೆಂಟರ ಜೊತೆ ಅಭ್ಯರ್ಥಿಗಳು ಹಾಜರಿರಲು ಅವಕಾಶ ಇರಲಿದೆ. ಅಭ್ಯರ್ಥಿಗಳು ಬೆಳಿಗ್ಗೆ 5ಕ್ಕೂ ಮೊದಲು ಕೌಂಟಿಂಗ್ ಸೆಂಟರ್ಗೆ ಬರಬೇಕು. ರಾಜ್ಯದಲ್ಲಿ ಮತದಾನ ಮುಗಿತಾ ಇದ್ದಂತೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸಿಂಗಾಪುರಕ್ಕೆ ತೆರಳಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಕುಮಾರಸ್ವಾಮಿ ರಾಜ್ಯಕ್ಕೆ ಮರಳೋ ಸಾಧ್ಯತೆ ಇದೆ. ಒಂದ್ ವೇಳೆ ಅತಂತ್ರ ಫಲಿತಾಂಶ ಬಂದ್ರೆ ಕಿಂಗ್ ಮೇಕರ್ ಆಗುವ ದಾಳವನ್ನ ಉರುಳಿಸಿದ್ದು, ನಮ್ಮ ಬೇಡಿಕೆ ಈಡೇರಿಸೋ ಪಕ್ಷದ ಜೊತೆಗೆ ಮೈತ್ರಿ ರೆಡಿ ಅನ್ನೋ ಕಂಡೀಷನ್ ಹಾಕಿದ್ದಾರೆ ಕುಮಾರಣ್ಣ. ಹಾಗಾದ್ರೆ ಏನಾ ಕಂಡೀಷನ್ ಒಂದೊಂದಾಗೆ ಗಮನಿಸ್ತಾ ಹೋಗೋಣ. ಕುಮಾರಸ್ವಾಮಿ ಅವರ ಈ ಕಂಡೀಷನ್ಗಳು ಯಾವ ಪಕ್ಷ ಒಪ್ಪತ್ತೆ ಆ ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸ್ತಾರಂತೆ ಕುಮಾರಸ್ವಾಮಿ ಅವರು. ಏನ್ ಕಂಡೀಷನ್ ಗಮನಿಸ್ತಾ ಹೋಗೋಣ. ಮೈತ್ರಿ ಆದ್ರೆ, ಯಾವುದೇ ಪಕ್ಷದ ಜೊತೆ ಮೈತ್ರಿ ಆದ್ರೂ ಕೂಡ ಸಿಎಂ ಆಗೋದು ಮಾತ್ರ ನಾನೇ ಅನ್ನೋದು ಕುಮಾರಸ್ವಾಮಿ ಅವರ ಮೊಟ್ಟ ಮೊದಲ ಕಂಡೀಷನ್. ಸರ್ಕಾರದಲ್ಲಿ ನನ್ನದೇ ಹಿಡಿತಾ ಇರಬೇಕು. ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಮಾಡಿದಾಗ ಆಯ್ತಲ್ಲ, ಆ ರೀತಿಯಾಗಿ ಆಗೋದಿಲ್ಲ. ಏನೇ ಆದ್ರೂ ಕೂಡ ಇಡೀ ಸರ್ಕಾರದ ಕಂಟ್ರೋಲ್ ನನ್ನ ಹತ್ರ ಇರಬೇಕು ಅನ್ನೋ ಕಂಡೀಷನ್ ಹಾಕಿದ್ದಾರೆ ಕುಮಾರಸ್ವಾಮಿ. ಜೆಡಿಎಸ್ಗೆ ಮಹತ್ವದ ಖಾತೆಯನ್ನ ನೀಡಬೇಕು. ಕೇವಲ ನಾನೊಬ್ಬ ಸಿಎಂ ಆದ್ರೆ ಸಾಕು ಅಂತಲ್ಲ, ನಮ್ಮ ಪಕ್ಷದಿಂದ ಜೆಡಿಎಸ್ನಿಂದ ಗೆದ್ದ ಅಭ್ಯರ್ಥಿಗಳಿಗೂ ಕೂಡ ಒಂದು ಸ್ಟ್ರಾಂಗ್ ಪೋರ್ಟ್ಫೋಲಿಯೋವನ್ನ ಮಿನಿಸ್ಟ್ರಿಯಲ್ಲಿ ಕೊಡಬೇಕು ಅನ್ನೋ ಡಿಮಾಂಡ್ ಇಟ್ಟಿದ್ದಾರೆ. ಇನ್ನು ಜಲಸಂಪನ್ಮೂಲ ವಿದ್ಯುತ್ ಖಾತೆಯನ್ನ ಜೆಡಿಎಸ್ನ ಎಂಎಲ್ಎಗಳಿಗೇನೆ ನೀಡಬೇಕು. ಇಲ್ಲಿ ಯಾವ ಖಾತೆ ಅನ್ನೋದನ್ನ ಕೂಡ ಮೊದಲೇ ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ, ಈ ಖಾತೆಗಳು ನಮಗೆ ಇರಬೇಕು ಅಂತ. ಇನ್ನು ಜೆಡಿಎಸ್ ಪ್ರಣಾಳಿಕೆಗಳನ್ನ ಈಡೇರಿಸಬೇಕು. ಪಂಚರತ್ನ ಯೋಜನೆಗಳಲ್ಲಿ 5 ಪ್ರಮುಖ ವಿಶ್ವಾಸವನ್ನೇ ನೀಡಿದ್ರು ಕುಮಾರಸ್ವಾಮಿ ಅವರು, ಅದನ್ನ ಈಡೇರಿಸಬೇಕು ಸರ್ಕಾರ ಅನ್ನೋ ಕಂಡೀಷನ್ ಅನ್ನ ಕೂಡ ಮೈತ್ರಿ ಆಗುವ ಅಥವಾ ಮೈತ್ರಿಯನ್ನ ಬಯಸಿ ಬರುವ ಪಕ್ಷಗಳು ಮುಂದಿಟ್ಟಿದ್ದಾರೆ ಕುಮಾರಸ್ವಾಮಿ. ಇನ್ನು ಸರ್ಕಾರ ರಚನೆ ಬಳಿಕ ಸಮನ್ವಯ ಸಮಿತಿ ಬೇಡ. ಸಮನ್ವಯ ಸಮಿತಿ ಆಯ್ತು ಅಂತಂದ್ರೆ ಎರಡೂ ಪಕ್ಷದಲ್ಲಿ ಕಂಟ್ರೋಲ್ ಹಂಚಿಕೆ ಆಗುತ್ತೆ ಅನ್ನೋದು. ಹೀಗಾಗಿ ಸಮನ್ವಯ ಸಮಿತಿ ಬೇಡ, ಇಡೀ ರಿಮೋಟ್ ಕಂಟ್ರೋಲ್ ನನ್ನ ಕೈಲಿರಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಮನದಾಳದ ಮಾತು. ಇನ್ನು ಮಂಡ್ಯ ಹಾಸನದಿಂದ ದೂರ ಇರಬೇಕು. ಇದೆರಡೂ ಕೂಡ ಜೆಡಿಎಸ್ ಪಕ್ಷದ
ಈ ಪವರ್ ಸೆಂಟರ್ಗಳು ಈ ಎರಡೂ ಜಿಲ್ಲೆಯ ರಾಜಕಾರಣದಿಂದ ದೂರ ಉಳಿಬೇಕು, ಯಾವುದೇ ಪಕ್ಷ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರು ಕೂಡ ಅಂತ ಹೇಳಿ. ಏನೇ ಇದ್ರೂ ಕೂಡ ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿ ನಂತರದಲ್ಲೇ ನಿರ್ಧಾರವನ್ನ ಕೈಗೊಳ್ಳಬೇಕು. ಸರ್ಕಾರದ ಭಾಗವಾಗಿ ಕೈಗೊಳ್ಳೋ ಯಾವುದೇ ಡಿಸಿಷನ್ ಇರಬಹುದು ಅಥವಾ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುವ ಯಾವುದೇ ಡಿಸಿಷನ್ ಇದ್ರೂ ಕೂಡ ಮೊದಲು ನನ್ನ ಗಮನಕ್ಕೆ ಬರಬೇಕು, ಆಮೇಲೆ ಅದು ನಿರ್ಧಾರ ಆಗಬೇಕು ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಇನ್ನು ಮುಸ್ಲಿಂ ಮೀಸಲಾತಿ 2B ರದ್ದತಿ ಆಗಿದ್ದೇನಿದೆ ಬಿಜೆಪಿ ಸರ್ಕಾರದಲ್ಲಿ, ಅದನ್ನ ವಾಪಸ್ ಮುಸಲ್ಮಾನರಿಗೆ ಕೊಡಬೇಕು. ಆ ಕಂಡೀಷನ್ಗೆ ಯಾವ ಪಕ್ಷ ಒಪ್ಪುತ್ತೆ ಆ ಪಕ್ಷದ ಜೊತೆಯಲ್ಲಿ ಮಾತ್ರ ಸರ್ಕಾರ ಅನ್ನೋದು ಕುಮಾರಸ್ವಾಮಿ ಅವರ ಮಾತು. ಇದು ಕುಮಾರಸ್ವಾಮಿ ಅವರ ಕಂಡೀಷನ್ ಆದ್ರೆ, ಇತ್ತ ಮೇಲ್ನೋಟಕ್ಕೆ ಬಿಜೆಪಿ ಕಾಂಗ್ರೆಸ್ ಬಹುಮತ ಕನಸಿನ ಮೂಟೆ ಹೊತ್ಕೊಂಡಿವೆ, ಆದ್ರೆ ಒಳಗೊಳಗೆ ಜೆಡಿಎಸ್ ಜೊತೆಯಲ್ಲೂ ಕೂಡ ಸಂಪರ್ಕದಲ್ಲಿವೆ. ಇದಕ್ಕೆ ಸಾಕ್ಷಿ ಇಬ್ರಾಹಿಂ ಅವರು ಕೊಟ್ಟ ಹೇಳಿಕೆ. ಪಕ್ಷಗಳ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಅಭಿಪ್ರಾಯನ ಹೇಳಿದ್ದೀವಿ. ಇಬ್ರು ನಮಗೆ ಒಂದೇ ಅಂತ. ಲೆಟ್ ಅಸ್ ರಿಸಲ್ಟ್ ಬರಲಿ, ಪಕ್ಷದ ವರಿಷ್ಠರು ಕೂತ್ಕೋತೀವಿ, ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಸಂಪರ್ಕದಲ್ಲಿ ಇದ್ರು ನಾವು ಹೇಳಂಗಿಲ್ವಲ್ಲ, ಸಂಪರ್ಕದಲ್ಲಿ ಅನೇಕ ಜನ ಇದ್ದಾರೆ. ಲೆಟ್ ಅಸ್ ವೇಟ್ ಅಂಡ್ ಸಿ. ಫಲಿತಾಂಶ ಯಾರ ಪರವಾಗಿರುತ್ತೋ ಇನ್ನೂ ಗೊತ್ತಿಲ್ಲ. ಅತಂತ್ರವಾದ್ರೆ ಮೈತ್ರಿಗೆ ಒಪ್ಪಿರೋ ಜೆಡಿಎಸ್ ಷರತ್ತುಗಳನ್ನ ಯಾವ ಪಕ್ಷ ಒಪ್ಪುತ್ತೋ ಬಿಡುತ್ತೋ ಅದು ಕೂಡ ಇನ್ನೂ ಗೊತ್ತಿಲ್ಲ. ಆದ್ರೆ ಜೆಡಿಎಸ್ ಸಾಕಷ್ಟು ಲೆಕ್ಕಾಚಾರ ಹಾಕೇನೆ ಷರತ್ತುಗಳನ್ನ ವಿಧಿಸಿದೆ. ಹಾಗಾದ್ರೆ ಆ ಷರತ್ತುಗಳು ಏನು ಅದನ್ನು ಕೂಡ, ಅಥವಾ ಆ ಷರತ್ ಹಾಕೋದ್ರ ಹಿಂದಿನ ತಂತ್ರಗಾರಿಕೆ ಏನು ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಜೆಡಿಎಸ್ ನ ಈ ತಂತ್ರಗಾರಿಕೆಯ ಹಿಂದಿರುವ ಲೆಕ್ಕಾಚಾರ ಈ ರೀತಿ ಇದೆ. 2018ರಲ್ಲಿ ಕಾಂಗ್ರೆಸ್ ಜೊತೆ ಹೋಗಿದ್ದಕ್ಕೆ ಆಪರೇಷನ್ ಆಯಿತು. 2018ರಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಯಿತು. ಆಗ ಜೆಡಿಎಸ್ ಕಾಂಗ್ರೆಸ್ ಸೇರಿ ಸರ್ಕಾರ ರಚನೆಯ ಪ್ರಯಾಸ ಮಾಡ್ತು. ಅದಾದ್ಮೇಲೆ ಆಗಿದ್ ಗೊತ್ತಿದೆಯಲ್ಲ, ಜೆಡಿಎಸ್ ಬತ್ತಳಿಕೆಗೆ ಕೈ ಹಾಕ್ತು, ಕೈ ಪಡೆ. ಈಗ ಕಾಂಗ್ರೆಸ್ಗೆ 105 ಸ್ಥಾನದಲ್ಲಿ ಗೆಲುವು ಲಭ್ಯವಾದ್ರೂ ಕೂಡ ಬಹುಮತ 113 113 ಕ್ಷೇತ್ರಗಳಲ್ಲಿ ಗೆಲ್ಲೋದು ಬಹುತೇಕ ಡೌಟ್ಫುಲ್ ಅಂತ ಹೇಳ್ತಾ ಇವೆ ಸಮೀಕ್ಷೆಗಳು. ಕಾಂಗ್ರೆಸ್ಗೆ 10 ಜನರನ್ನ ಆಪರೇಷನ್ ಮಾಡಿದ್ರೆ ಆಯ್ತು. ಅಂದ್ರೆ ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ, ಕಾಂಗ್ರೆಸ್ ಬಹುಮತವನ್ನ ಗಳಿಸ್ಕೊಳ್ಬೇಕು ಅಂತಂದ್ರೆ ಐದರ್ ಫ್ರಮ್ ಬಿಜೆಪಿ ಆರ್ ಫ್ರಮ್ ಜೆಡಿಎಸ್ ಒಂದಷ್ಟು ಆಪರೇಷನ್ ಗಳನ್ನ ಮಾಡಲೇಬೇಕಾಗತ್ತೆ, ಒಂದಷ್ಟು ಜನರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳಲೇಬೇಕಾಗತ್ತೆ. ಈ ಲೆಕ್ಕಾಚಾರವನ್ನ ಕೂಡ ಜೆಡಿಎಸ್ ಮನಸ್ಸಿನಲ್ಲಿ ಇಟ್ಕೊಂಡಿದೆ. ಬಿಜೆಪಿಗೆ 70ರಿಂದ 80 ಸೀಟ್ ಬಂದ್ರೆ ಆಪರೇಷನ್ ಮಾಡೋದು ಅಗತ್ಯ ಆಗುತ್ತೆ. ಬಿಜೆಪಿ ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ ಅವರು ಕೂಡ, ಅಂದ್ರೆ ಬಿಜೆಪಿ ಪಕ್ಷದವರು ಕೂಡ ಬೇರೆ ಪಕ್ಷದ ಕಡೆಗೆ ವಾಲ್ಲೇಬೇಕು, ಬೇರೆ ಪಕ್ಷದಿಂದ ಅಥವಾ ಪಕ್ಷೇತರರಾಗಿ ಗೆದ್ದವ್ರ ಕಡೆಗೆ ಮುಖ ಮಾಡಲೇಬೇಕು. ಬಿಜೆಪಿಗೆ 40ರಿಂದ 50 ಶಾಸಕರ ಬೆಂಬಲ ಬೇಕಾಗತ್ತೆ. ಸರ್ಕಾರ ರಚನೆ ಮಾಡಬೇಕು ಅಂದ್ರೆ 113ರ ಆ ಗಡಿಯನ್ನ ತಲುಪಿ ಒಂದು ಮೆಜಾರಿಟಿ ಇರುವ ಸರ್ಕಾರ ನಮಗಿದೆ, ನಮಗೆ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅಂತ ಹೇಳಿ ರಾಜ್ಯಪಾಲರ ಮುಂದೆ ಹೋಗ್ಬೇಕು ಅಂದ್ರೆ ಅಷ್ಟು ಶಾಸಕರ ಬೆಂಬಲ ಬೇಕಾಗುತ್ತೆ. ಜೆಡಿಎಸ್ ಇನ್ ಕೇಸ್ ಏನಾದ್ರೂ 50ರಿಂದ 60 ಸೀಟ್ ಗೆದ್ರೂ ಕೂಡ ನಾವು ಸರ್ಕಾರ ರಚನೆಗೆ ನಾವಾಗೆ ಮುಂದೆ ಹೋಗಿ ಯಾರ ಹತ್ರನೂ ಹೋಗೋದ್ ಬೇಡ, ತಟಸ್ಥವಾಗಿ ಉಳಿದು ಬಿಡೋಣ, ಅವರಾಗೆ ಬರ್ಲಿ ನಮ್ಮನೆ ಬಾಗ್ಲಿಗೆ ಅನ್ನೋ ಲೆಕ್ಕಾಚಾರ ಸದ್ಯಕ್ಕೆ ಜೆಡಿಎಸ್ ಪಾಳ್ಯದಲ್ಲಿ ನಡೀತಾ ಇದೆ. ಇನ್ನು ಹೋಗಬೇಕು ಅಂತಂದ್ರೆ, ಅಂದ್ರೆ ಹೋಗ್ಲೇಬೇಕು ನಾವು ಯಾರ ಹತ್ರ ಅಂತಂದ್ರೆ ಅತಿ ದೊಡ್ಡ ಪಕ್ಷದ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಳ್ಬೇಕು. ಕಾದ್ ನೋಡೋಣ ರಿಸಲ್ಟ್ ಬರ್ಲಿ, ಯಾವ ಪಕ್ಷಕ್ಕೆ ಐದರ್ ಬಿಜೆಪಿ ಆರ್ ಕಾಂಗ್ರೆಸ್ ಯಾವ ಪಕ್ಷಕ್ಕೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲುವು ಲಭ್ಯವಾಗುತ್ತೋ ಆ ಒಂದು ಪಕ್ಷದ ಕಡೆಗೆ ಹೋಗೋಣ ಅಂತ ಹೇಳಿ ಸದ್ಯಕ್ಕೆ ಒಂದಷ್ಟು ಕ್ಯಾಲ್ಕುಲೇಷನ್ ಅನ್ನ ಹಾಕೊಂಡಿದೆ ಜೆಡಿಎಸ್ ಪಕ್ಷ. ಇನ್ನು ಅತಂತ್ರ ಸ್ವತಂತ್ರ ಫಲಿತಾಂಶ ಏನಾದ್ರೂ ಬರ್ಲಿ, ಕುಮಾರಸ್ವಾಮಿ ಅವರಿಗೆ ಜಾಸ್ತಿ ಟೆನ್ಷನ್ ಅಂತ ತಂದಿಟ್ಟಿರೋದು 4 ಜಿಲ್ಲೆಗಳು: ಮಂಡ್ಯ, ಹಾಸನ, ರಾಮನಗರ, ಕೋಲಾರ. ಈ 4 ಜಿಲ್ಲೆಗಳಲ್ಲಿ ವಿಜಯ ದುಂದುಬಿ ಹಾರಿಸಿದ್ರೆ ಕರುನಾಡಿಗೆ ಒಡೆಯನಾಗಬಹುದು ಅನ್ನೋ ಲೆಕ್ಕಾಚಾರ ಜೆಡಿಎಸ್ ನದ್ದು. ಹಾಗಾದ್ರೆ 4 ಜಿಲ್ಲೆಗಳ ಲೆಕ್ಕಾಚಾರ ಏನು, ಸದ್ಯಕ್ಕೆ ಜೆಡಿಎಸ್ ನ ಬಲಾಬಲ ಏನು ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಹಾಗೆ ಯಾಕೆ ಟೆನ್ಷನ್ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ನಾವು ಗಮನಿಸ್ತಾ ಇದೀವಿ ಜೆಡಿಎಸ್ ನ ಭದ್ರಕೋಟೆಯ ಗಣಿತದ ಚಾರ್ಟ್ ಇದು. ಮಂಡ್ಯ ಜಿಲ್ಲೆಯಲ್ಲಿರೋದು ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳು. ಆ ಪೈಕಿ 2018ರಲ್ಲಿ ಜೆಡಿಎಸ್ ಗೆದ್ದಿದ್ದು ಅಷ್ಟು ಕ್ಷೇತ್ರಗಳನ್ನ. ಆದ್ರೆ ನಂತರದಲ್ಲಿ ನಡೆದ ಆಪರೇಷನ್ ಇಂದ ಕೆಆರ್ ಪೇಟೆಯಿಂದ ನಾರಾಯಣಗೌಡರು ಬಿಜೆಪಿ ಜೊತೆಯಲ್ಲಿ ಕೈ ಜೋಡಿಸ್ತಾರೆ. ಆಗ ಉಳಿದಿರೋದು ಅಂದ್ರೆ 2019ರಲ್ಲಿ ಉಳಿದಿರೋದು 6. ಈ ಬಾರಿಯ ಚುನಾವಣೆಯ ಸರ್ವೆಗಳು ಹೇಳ್ತಾ ಇರೋದು ಜೆಡಿಎಸ್ ಮಂಡ್ಯದಲ್ಲಿ 5 ಸ್ಥಾನ ಗೆಲ್ಲಬಹುದು, ಒಂದ್ ಕಮ್ಮಿನೂ ಆಗ್ಬಹುದು, ಒಂದ್ ಜಾಸ್ತಿನೂ ಆಗ್ಬಹುದು ಅಂತ ಹೇಳಿ. ಅಂದ್ರೆ ಇರುವ ಕ್ಷೇತ್ರಗಳ ಪೈಕಿ ಒಂದಷ್ಟು ಲಾಸ್ ಜೆಡಿಎಸ್ ಅನುಭವಿಸಬಹುದು ಅಂತ ಹೇಳಿ, ಇದೇ ಕಾರಣಕ್ಕೆ ಮಂಡ್ಯ ವಿಚಾರಕ್ಕೆ ಜೆಡಿಎಸ್ ನಲ್ಲಿ ಒಂದು ರೀತಿಯ ಆತಂಕ ಶುರುವಾಗಿದೆ. ಇನ್ನು ಹಾಸನ ಅಂದ ತಕ್ಷಣ ನೆನಪಾಗೋದೇ ಜೆಡಿಎಸ್ ನ ರೇವಣ್ಣ ಅವರು. ಹಾಸನ ಕೂಡ ಜೆಡಿಎಸ್ ನ ಭದ್ರಕೋಟೆ. ಇಲ್ಲಿರುವುದು ಕೂಡ 7 ವಿಧಾನಸಭಾ ಕ್ಷೇತ್ರಗಳು. ಈ ಪೈಕಿ ಪ್ರೀತಮ್ ಗೌಡ ಗೆದ್ದಿದ್ದ ಒಂದು ಕ್ಷೇತ್ರವನ್ನ ಹೊರತುಪಡಿಸಿದ್ರೆ 6 ಕ್ಷೇತ್ರದಲ್ಲೂ ಕೂಡ 2018ರಲ್ಲಿ ಜೆಡಿಎಸ್ ಗೆಲುವನ್ನ ಸಾಧಿಸಿತು. ಈ ಬಾರಿ 7 ಕ್ಷೇತ್ರಗಳನ್ನ ಜೆಡಿಎಸ್ ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಸಮೀಕ್ಷೆ. 1-2 ಕ್ಷೇತ್ರಗಳಲ್ಲಿ ಹೆಚ್ಚು ಕಮ್ಮಿ ಆಗಬಹುದು ಗೆಲುವಿನ ಲೆಕ್ಕಾಚಾರಗಳು. ಇನ್ನು ರಾಮನಗರದಲ್ಲಿರೋದು ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳು. ಕನಕಪುರದಿಂದ ಡಿಕೆ ಶಿವಕುಮಾರ್ ಅವರು ಗೆದ್ದಿದ್ದನ್ನ ಬಿಟ್ರೆ 3 ಕ್ಷೇತ್ರಗಳು ಕೂಡ ಜೆಡಿಎಸ್ ನ ಕೈಯಲ್ಲಿದೆ. ಈ ಬಾರಿ
ಅದೇ 3 ರಿಟೈನ್ ಮಾಡ್ಕೊಳ್ಬಹುದು ಜೆಡಿಎಸ್ ಅಂತ ಹೇಳ್ತಾ ಇವೆ ಸಮೀಕ್ಷೆಗಳು. ಇನ್ನು ಒಟ್ಟು 37 ಈ 3 ಜಿಲ್ಲೆಗಳನ್ನ ಕೂಡಿಕಳೆದು ಮಾಡಿದಾಗ 37 ಕ್ಷೇತ್ರಗಳು ಜೆಡಿಎಸ್ ಲೆಕ್ಕಾಚಾರ ಮಾಡ್ತಾ ಇದೆ. ಇದರಲ್ಲಿ 32 ಸದ್ಯಕ್ಕೆ 2018 ಚುನಾವಣೆ ಅದಾದ ನಂತರದಲ್ಲಾದ ಬೆಳವಣಿಗೆಗಳಲ್ಲಿ 32 ಕ್ಷೇತ್ರಗಳು ಜೆಡಿಎಸ್ ನ ಹಿಡಿತದಲ್ಲಿದೆ. ಈಗ ಸಮೀಕ್ಷೆಗಳು ಹೇಳ್ತಾ ಇರೋದು 34 ಕ್ಷೇತ್ರಗಳಷ್ಟು ಗೆಲುವು ಜೆಡಿಎಸ್ ನದಾಗಬಹುದು, ಒಂದೆರಡು ಕ್ಷೇತ್ರಗಳಲ್ಲಿ ಹೆಚ್ಚು ಕಮ್ಮಿ ಆಗಬಹುದು ಅಂತೇಳಿ ಈ ಹೆಚ್ಚು ಕಮ್ಮಿ ವಿಚಾರವೇ ಸದ್ಯಕ್ಕೆ ಜೆಡಿಎಸ್ಗೆ ತಲೆನೋವನ್ನ ತಂದಿಟ್ಟಿರೋದು. ಈಗ ಇರೋದೇ ಲಿಮಿಟೆಡ್ ಕ್ಷೇತ್ರಗಳ ಮೇಲೆ ಹಿಡಿತ, ಅದನ್ನ ಕೂಡ ಕೈ ತಪ್ಪಿಬಿಟ್ರೆ ನಮ್ಮ ಪ್ರಾಬಲ್ಯ ಎಲ್ಲಿ ಹೊಡ್ತಾನೋ ಅನ್ನೋ ಲೆಕ್ಕಾಚಾರ ಸದ್ಯಕ್ಕೆ ಜೆಡಿಎಸ್ ಪಾಳ್ಯದಲ್ಲಿ ನಡೀತಾ ಇದೆ. ಇನ್ನು ಇದರಿಂದ ಮುಂದುವರೆದ ಭಾಗವಾಗಿ ಬೇರೆ ಪಕ್ಷದಲ್ಲಿ ನಡೀತಿರುವ ಚಟುವಟಿಕೆಗಳ ಕಡೆ ಗಮನ ವಹಿಸೋಣ. ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ ಅನ್ನೋದು ಮೋದಿ ಅವರು ತಂದಿಟ್ಟ ಸ್ಲೋಗನ್. ನಾಳೆ ಈ ಸ್ಲೋಗನ್ ಬದಲಾಗುತ್ತೆ, ನಮ್ ಸರ್ಕಾರ ಬರುತ್ತೆ ಅನ್ನೋದು ಕಾಂಗ್ರೆಸ್ ಕಲಿಗಳ ಮಾತು. ನಮ್ದೇ ಈ ಸಲ ಕಪ್ ಅಂತ ಕಾಂಗ್ರೆಸ್ ಒತ್ತಿ ಒತ್ತಿ ಹೇಳ್ತಿದೆ. ಹಾಗಂತ ಸುಮ್ನೆ ಕೂರೋಕಾಗ್ತಾ ಇಲ್ಲ. ಬಿಜೆಪಿಯವರು ಆಪರೇಷನ್ ಬ್ರಹ್ಮಾಸ್ತ್ರ ಬಿಡ್ತೀವಿ ಅಂತಿದ್ದಂಗೆ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಸರ್ಕಾರ ರಚನೆಗೆ ನೀಲ ನಕ್ಷೆಯನ್ನ ರೆಡಿ ಮಾಡಲಾಗ್ತಿದ್ದು ಶಾಸಕರನ್ನ ಹಿಡಿದಿಟ್ಕೊಳ್ಳೋಕೆ ಸರ್ವ ಸನ್ನದ್ಧವಾಗ್ತಾ ಇದೆ ಕಾಂಗ್ರೆಸ್ ಪಾಳಯ. ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯಲೇಬೇಕು ಅಂತ ಕಾಂಗ್ರೆಸ್ ನಾನಾ ರಣತಂತ್ರ ಹೆಣೆಯುತ್ತಿದೆ. ಖರ್ಗೆ ಮನೆಯಲ್ಲಿ ಸುರ್ಜೇವಾಲಾ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಚರ್ಚೆ ನಡೆಸಿದ್ರು. ಸಿದ್ದರಾಮಯ್ಯರ ಎಡಗೈಗೆ ತುಂಬಾ ಇನ್ಫೆಕ್ಷನ್ ಆಗಿದೆ. ಆರೋಗ್ಯ ವಿಚಾರಿಸೋಕೆ ಬಂದಿದ್ದ ಮಂಡ್ಯ ಮೈಸೂರು ಭಾಗದ ಕಾಂಗ್ರೆಸ್ ಅಭ್ಯರ್ಥಿಗಳು ಸಿದ್ದರಾಮಯ್ಯ ಮನೆಯಲ್ಲೇ ಠಿಕಾಣಿ ಹೂಡಿದ್ರು. ನಂಜನಗೂಡಿನ ದರ್ಶನ್ ಧ್ರುವನಾರಾಯಣ್, ಕೃಷ್ಣರಾಜ ಕ್ಷೇತ್ರದ ಎಂಕೆ ಸೋಮಶೇಖರ್, ಟಿ ನರಸೀಪುರ ಎಚ್.ಸಿ. ಮಹದೇವಪ್ಪ, ಮಂಡ್ಯದ ಚಲುವರಾಯಸ್ವಾಮಿ ಸೇರಿ ಅನೇಕರು ಇದ್ದರು. ಖರ್ಗೆ ಸಿದ್ದು ಸಭೆ ಬಳಿಕ ಗೆಲ್ಲುವ ಅಭ್ಯರ್ಥಿಗಳು ಆಪರೇಷನ್ ಕಮಲಕ್ಕೆ ಯಾರ್ಯಾರು ಸಿಲುಕ್ತಾರೋ ಎಲ್ಲರ ಮಾಹಿತಿ ಸಂಗ್ರಹಿಸಿ ಅಂತ ಸಂದೇಶ ಹೋಯಿತು. ಜೊತೆಗೆ ಜಿಲ್ಲಾವಾರು ಪ್ರಮುಖ ನಾಯಕರೆಲ್ಲ ಒಗ್ಗಟ್ಟಾಗಿರಲು ಸೂಚಿಸಿದ್ರು. ಗೆಲ್ಲೋ ಜೆಡಿಎಸ್ ಅಭ್ಯರ್ಥಿಗಳನ್ನು ಸೆಳೆಯಲು ಕಾಂಗ್ರೆಸ್ ರೆಡಿಯಾಗಿದೆ. ಪ್ರಮುಖವಾಗಿ ಮಂಡ್ಯ, ತುಮಕೂರು, ಕೋಲಾರ ಅಭ್ಯರ್ಥಿಗಳಿಗೆ ಗಾಳ ಹಾಕಿದೆ. ಇದೆಲ್ಲದರ ಮಧ್ಯೆ ಡಿಕೆ ಶಿವಕುಮಾರ್ ತಿರುವಣ್ಣಾಮಲೈನಲ್ಲಿ ವಿಶೇಷ ಪೂಜೆ ನಡೆಸಿದ್ರು. ಸಭೆ ಮೇಲೆ ಸಭೆ ಮಾಡಿದ ಕಾಂಗ್ರೆಸ್ ಕಲಿಗಳಿಗೆ ಬಿಜೆಪಿ ಆಪರೇಷನ್ ಭಯವಿದೆ ಅನ್ನೋದು 100ಕ್ಕೆ 100 ನಿಜ. ಭಯ ಇದೆ ಅನ್ನೋದನ್ನ ಕಾಂಗ್ರೆಸ್ನವರೇ ಒಪ್ಕೊಳ್ತಿದ್ದಾರೆ. As far as predictions are concerned, I will like. We are deeply humbled and with a sense of humility. While thanking people of Karnataka, I say, let us wait till tomorrow. The results will be out. It will be clear. We will make a detailed comment. ಭೀತಿ ಏನಿಲ್ಲ. ನಾವು ಬೆಂಗಳೂರಿನಲ್ಲಿ ಕೂಡಲೇಬೇಕು, ಒಂದು ಕಡೆ ಕೂಡಲೇಬೇಕು. ಪ್ರಿಕಾಷನ್ ತಗೊಳ್ಳೋದು ಹೇಳಿದಾರೆ ಜೂಮ್ ಮೀಟಿಂಗ್ ಅದು ಹೇಳಿದ್ದಾರೆ. ಬಿಜೆಪಿ ಅವ್ರು ಏನೇ ಮಾಡ್ಲಿಕ್ಕೆ ಹಿಂದ್ ಮುಂದೆ ನೋಡೋಲ್ಲ. ಸೊ ಅದು ನೀವು ಹುಷಾರಾಗಿರೋದು ಕೂಡ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಶಾಸಕರು ಈ ಬಾರಿ ನಾವು ಕೂಡ ಹುಷಾರಾಗಿರ್ತೀವಿ. ಅವರು ಯಾರು ಮಾಡ್ತಾರೆ ಅದನ್ನೆಲ್ಲ ನಾವು ಎಚ್ಚರಿಕೆಯಿಂದ ನಾವು ಮಾಡ್ತೀವಿ. ಈ ಸಲ ಕಪ್ ಕಾಂಗ್ರೆಸ್ನವರೇ ಗೆಲ್ತಾರಾ ಇಲ್ವಾ ನಾಳೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದರ ಮಧ್ಯೆಯೇ ಸಿಎಂ ಗಾದಿಗೂ ಜಟಾಪಟಿ ಜೋರಾಗಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ನೇರವಾಗಿ ಸಿಎಂ ಸ್ಥಾನ ಆಕಾಂಕ್ಷಿಗಳಲ್ಲಿ ನಾನೇ ಮೊದಲಿಗ ಅಂದ್ರು. ಆ ಮೂಲಕ ರೇಸ್ನಲ್ಲಿರುವ ಸಿದ್ದರಾಮಯ್ಯ ಪರಮೇಶ್ವರ್ಗೂ ಕೂಡ ನೇರವಾಗಿ ಸಂದೇಶ ರವಾನಿಸಿದ್ರು. ನಾನು ಶ್ರಮ ಪಟ್ಟಿದ್ದೀನಿ. ಸಿದ್ದರಾಮಯ್ಯ ಸಾಹೇಬರು ನಾನು ಬೈ ಎಲೆಕ್ಷನ್ ಆದಮೇಲೆ ನೈತಿಕವಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಕೊಟ್ಟರು. ನಾನು ನನ್ನ ಪಕ್ಷಕ್ಕೆ ಏನು ಮಾಡಬೇಕು ಹೇಳಿದ್ದೀನಿ, ಪಕ್ಷಕ್ಕೆ ಏನು ಮಾಡಬೇಕು ಮಾಡಿದ್ದೀನಿ. ಸೊ ಅದರಿಂದ ಈಗ ಯಾವ ಸಂದರ್ಭನೂ ಉದ್ಭವ ಆಗುವುದಿಲ್ಲ. ಎಲ್ಲರೂ ನಮ್ಗೆ ಸಹಕಾರ ಕೊಡ್ತಾರೆ, ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು, ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಒಂದು ಉತ್ತಮವಾದಂಥ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಕೊಡ್ತಾರೆ. ಡಿಕೆ ಶಿವಕುಮಾರ್ ಅವರು ಈ ಸಲ ಕಪ್ ನಮ್ದೇ, ಸಿಎಂ ಕುರ್ಚಿ ನಂದೇ ಅಂತ ಹೇಳ್ತಿದ್ದಾರೆ. ಖರ್ಗೆ ಅವರು ಮೊದಲು ಕಪ್ ಗೆಲ್ಲೋಣ, ಆಮೇಲೆ ಕಪ್ ಯಾರು ಹಿಡಿಯೋದು ಅಂತ ಯೋಚಿಸೋಣ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಕಡೆ ಕನ್ನಡದಲ್ಲಿ ಒಂದು ಗಾದಿ ಮಾತಿದೆ, ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲ ಹೋಲಿಸಿದ್ರಂತೆ. ನೋಡೋಣ ಅದ್ರ ತಲೆ ದಪ್ಪ ಇರ್ತದೋ, ಸಣ್ಣದಿರ್ತದೋ, ಗಾತ್ರ ಏನಿರ್ತದೋ ನೋಡೋಣ. ಸಮೀಕ್ಷೆ ಲೆಕ್ಕಾಚಾರ ನೋಡಿದ ಕಮಲ ಕಲಿಗಳು ಅಜ್ಞಾತ ಸ್ಥಳವನ್ನ ಸೇರ್ಕೊಂಡಿದ್ದಾರೆ. ಯಡಿಯೂರಪ್ಪ, ಅಶೋಕ್, ಸುಧಾಕರ್, ಆರ್ ವಿಶ್ವನಾಥ್ ಸೇರಿ ಹಲವರಿಂದ ಮಹತ್ವದ ತಂತ್ರಗಾರಿಕೆ ಮಾಡಲಾಗ್ತಾ ಇದೆ. ಫಲಿತಾಂಶ ಬಂದ ಮೇಲೆ ಯಾರನ್ನ ಕರೆತರಬೇಕು, ಯಾರು ಗೆಲ್ತಾರೆ, ಸೋಲ್ತಾರೆ, ಯಾರು ಬಿಜೆಪಿಗೆ ಬರೋಕೆ ರೆಡಿಯಾಗಿದ್ದಾರೆ, ಮೈತ್ರಿ ಮಾಡ್ಕೋಬೇಕಾ ಬೇಡವಾ ಅಂತ ಮಹತ್ವದ ಮಾತುಕತೆ ನಡೆಸ್ತಿದ್ದಾರೆ.
ಬಿಜೆಪಿ ನಾಯಕರು ಮತ್ತೆ ಅಧಿಕಾರದ ಗದ್ದುಗೆಗೇರಲು ನಾನಾ ತಂತ್ರ ಹೆಣೆಯುತ್ತಿದ್ದಾರೆ. ಸಿಎಂ ಬೊಮ್ಮಾಯಿ, ಮಾಜಿ ಸಿಎಂ ಯಡಿಯೂರಪ್ಪ ಮಹತ್ವದ ಸಭೆ ನಡೆಸಿದ್ರು. ಅತಂತ್ರ ಫಲಿತಾಂಶ ಬಂದ್ರೆ ಏನು ಮಾಡಬೇಕು, ಗೆದ್ದ ಶಾಸಕರನ್ನ ಹೇಗೆ ಉಳಿಸ್ಕೊಳ್ಬೇಕು ಎಂದು ಚರ್ಚೆ ನಡೆದಿದೆ. ಒಳ್ಳೆಯ ಅವಕಾಶ ಬರಲಿದೆ ಬನ್ನಿ ಅಂತ ಪಕ್ಷೇತರರಿಗೆ ಖುದ್ದು ಸಿಎಂ ಕರೆ ಮಾಡುತ್ತಿದ್ದಾರೆ. ಶಿರಹಟ್ಟಿಯ ರಾಮಕೃಷ್ಣ ದೊಡ್ಡಮನಿಗೆ ಕರೆ ಮಾಡುತ್ತಿದ್ದಾರೆ. ಆಪ್ತರ ಮೂಲಗಳಿಂದ ಸಿಎಂ ಮನವೊಲಿಕೆ ಕೆಲಸ ಮಾಡುತ್ತಿದ್ದು, ಕೆಆರ್ಪಿಪಿ ರೆಡ್ಡಿ ಸಂಪರ್ಕಕ್ಕೂ ಬಿಜೆಪಿ ನಿರ್ಧಾರ ಮಾಡಿದೆ. ಬಹುಮತ ಬಂದರೂ ಪಕ್ಷೇತರರು ಜೊತೆಗಿದ್ರೆ ಧೈರ್ಯ ಇರುತ್ತೆ. ಬಹುಮತ ಸಿಗದಿದ್ರೆ ಪಕ್ಷೇತರರಿಂದ ಆನೆಬಲ ಸಿಕ್ಕಂತಾಗುತ್ತೆ. ಆಮೇಲೆ ಬೇರೆ ಪಕ್ಷದವರನ್ನ ಸೆಳೆಯುವುದಕ್ಕೂ ಅನುಕೂಲ. ಹಾಗಾಗಿನೇ ಬಿಜೆಪಿ ಸೈಲೆಂಟ್ ಆಗೇ ಬತ್ತಳಿಕೆಯಲ್ಲಿರೋ ಎಲ್ಲಾ ಅಸ್ತ್ರಗಳನ್ನು ಹೂಡ್ತಿದೆ. ನಾನೇ ಫೋನ್ ಮಾಡಿ ಅವ್ರಿಗೆ ಇಲ್ಲಿರೋ ವಸ್ತುಸ್ಥಿತಿಯನ್ನೆಲ್ಲ ಹೇಳಿದ್ದೇನೆ. ಅವ್ರಿಗೂ ಕೂಡ ವಿಶ್ವಾಸ ಇದೆ, ಸಂಪೂರ್ಣ ಮೆಜಾರಿಟಿ ಬರುತ್ತೆ ಅಂತೆಲ್ಲ ವಿಶ್ವಾಸ ಇದೆ. ಅದರಿಂದ ನನಗೆ ಒಂದೇ ಒಂದು ಸೂಚನೆ, ಎಲ್ಲರ ಹತ್ರ ಮಾತಾಡು, ಅವ್ರಿಗೆಲ್ಲರಿಗೂ ಕೂಡ ಒಂದು ಈಗಿರೋ ರಿಪೋರ್ಟನ್ನು ಹಂಚ್ಕೋ, ನೈತಿಕ ಶಕ್ತಿ ಬರಲಿ ಅಂತ ಹೇಳಿ. ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಬೂತ್ ವೈಸ್ ಅದನ್ನೆಲ್ಲ ಡೀಟೇಲ್ಗಳನ್ನು ತೆಗೆದುಕೊಂಡು ಎಲ್ಲ ಹೋಮ್ವರ್ಕ್ ಮಾಡಿರುವಂಥ ಹಿನ್ನೆಲೆಯಲ್ಲಿ 108 ಸೀಟನ್ನು ಗೆಲ್ತೀವಿ. 35 ಸೀಟ್ಗಳಲ್ಲಿ 50-50 ಇದ್ದೇವೆ. ಬಿಜೆಪಿ ಕಾಂಗ್ರೆಸ್ ನಾಯಕರಿಗೆ ಅತಂತ್ರ ಸ್ಥಿತಿ ನಿರ್ಮಾಣವಾಗುವ ಭಯ ಅಂತೂ ಇದ್ದೇ ಇದೆ. ಒಂದು ವೇಳೆ ಮ್ಯಾಜಿಕ್ ನಂಬರ್ 113 ತಲುಪದೆ ಹೋದ್ರೆ ಪಕ್ಷೇತರರ ಮೊರೆ ಹೋಗೋಕೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿಗಳಿಗೆ ಕರೆ ಮಾಡಿ ಚರ್ಚೆ ಕೂಡ ನಡೆಸುತ್ತಿದ್ದಾರೆ. ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸವಿರುವ ನಾಯಕ ಅಭ್ಯರ್ಥಿಗಳಿಗೆ ಎರಡೂ ಪಕ್ಷದ ನಾಯಕರು ಕಾಲ್ ಅನ್ ಮಾಡ್ತಿದ್ದಾರೆ. ಹಾಗಾದ್ರೆ ಯಾರ್ಯಾರಿಗೆ ಯಾವ್ಯಾವ ಪಕ್ಷದಿಂದ ಕಾಲ್ ಹೋಗ್ತಾ ಇದೆ ಗಮನಿಸ್ತಾ ಹೋಗೋಣ. ಒಂದಷ್ಟು ಮಂದಿ ಪಕ್ಷೇತರರು ಗೆಲ್ಲಬಹುದು ಅನ್ನೋ ಒಂದು ಅಂದಾಜನ್ನ ಪಡೆದುಕೊಂಡಿರುವ ಬಿಜೆಪಿ ಹಾಗೆ ಕಾಂಗ್ರೆಸ್ ಪಾಳೆಯ ಈಗಲಿಂದಲೇ ಅವ್ರ ಜೊತೆ ಟಚ್ ಇರ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆ ಪೈಕಿ ಮೊದಲಿಗರು ಪುಲ್ಕೇಶಿ ನಗರ ವಿಧಾನಸಭಾ ಕ್ಷೇತ್ರದಿಂದ ಬಿಎಸ್ಪಿ ಪಕ್ಷದಿಂದ ಕಣಕ್ಕಿಳಿದಿರುವ ಅಖಂಡ ಶ್ರೀನಿವಾಸ ಮೂರ್ತಿ ಅವರು. ನಮಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. 3ನೇ ಲಿಸ್ಟ್ ರಿಲೀಸ್ ಆದ್ಮೇಲೂ ಕೂಡ ಯಾವಾಗ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗಲಿಲ್ಲ, ಬಿಎಸ್ಪಿ ಕೈ ಹಿಡಿದ್ರು. ಅವರಿಗೆ ಡೈರೆಕ್ಟ್ ಸಿದ್ದರಾಮಯ್ಯ ಕಾಲ್ ಮಾಡಿದ್ದಾರಂತೆ, ನಮ್ ಜೊತೆ ಟಚ್ ಅಲ್ಲಿ ಇರು ಅಂತ ಹೇಳಿ. ಇನ್ನು ಶಿರಹಟ್ಟಿಯಿಂದ ರಾಮಕೃಷ್ಣ ದೊಡ್ಡಮನಿ ಅವರು ಕೂಡ ಕಾಂಗ್ರೆಸ್ನಿಂದ ಟಿಕೆಟ್ ನ ನಿರೀಕ್ಷೆಯಲ್ಲಿದ್ರು. ಆದ್ರೆ ಯಾವಾಗ ಪಕ್ಷದಿಂದ ಟಿಕೆಟ್ ಸಿಗ್ಲಿಲ್ಲ, ಪಕ್ಷೇತರರಾಗಿ ಅಂದ್ರೆ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಸದ್ಯಕ್ಕೆ ಬಿಜೆಪಿ ಕೂಡ ಇವರಿಗೆ ಗಾಳ ಹಾಕ್ತಾ ಇದೆ, ನಮ್ ಜೊತೆಯಲ್ಲಿ ಸಂಪರ್ಕದಲ್ಲಿರಿ ಅನ್ನೋ ಅಪೇಕ್ಷೆಯನ್ನ ಹೊರಹಾಕಿದ್ದಾರೆ ಬಿಜೆಪಿಯ ನಾಯಕರು. ಇನ್ನು ಹರಪನಹಳ್ಳಿಯ ಲತಾ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ದೂರವಾಣಿ ಕರೆ ಹೋಗಿದೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವರು ಅಲ್ಲಿ ಗೆಲ್ಲುವ ಸಾಧ್ಯತೆಗಳು ಇದೆ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ನಿರೀಕ್ಷೆಯಲ್ಲಿದ್ರು, ಸಿಗ್ಲಿಲ್ಲ, ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ. ಅವ್ರಿಗೂ ಕೂಡ ಕಾಲ್ ಹೋಗಿದೆ ಬಿಜೆಪಿ ಕಡೆಯಿಂದ. ಇನ್ನು ಗಂಗಾವತಿ, ನಮಗೆ ಗೊತ್ತೇ ಇದೆ, ಜನಾರ್ದನ್ ರೆಡ್ಡಿ ಅವರು ತಮ್ಮದೇ ಆದ ಕೆಆರ್ಪಿಪಿ ಪಕ್ಷವನ್ನ ಕಟ್ಕೊಂಡು ಅಲ್ಲಿನ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ಸಿಎಂ ಆಗೋದಾದ್ರೆ ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿ ಕೈ ಜೋಡಿಸೋಕೆ ರೆಡಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಹೇಳಿ ಕೇಳಿ ಬಿಜೆಪಿಯಿಂದ ಹೊರಗೆ ಹೋದವರು. ಹೀಗಾಗಿ ಗೆದ್ರೆ ನಮ್ ಜೊತೆಲೇ ಬನ್ನಿ ಅಂತ ಹೇಳಿ ಬಿಜೆಪಿ ಜನಾರ್ದನ್ ರೆಡ್ಡಿ ಅವ್ರ ಜೊತೆಯಲ್ಲಿ ಟಚ್ ಅಲ್ಲಿದ್ದಾರೆ. ಕೇವಲ ಜನಾರ್ದನ್ ರೆಡ್ಡಿ ಅವರು ಒಂದು ಕ್ಷೇತ್ರದಲ್ಲ, ಅವರ ಪರಿಣಾಮಗಳು ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಆಗೋ ಸಾಧ್ಯತೆ ಇರೋದ್ರಿಂದ 1-2 ಸೀಟ್ನಲ್ಲಿ ಅವ್ರ ಪಕ್ಷ ಗೆದ್ರೂ ಕೂಡ ಬಿಜೆಪಿ ಬೆನಿಫಿಟ್ ಆಗಬಹುದು ಅನ್ನೋ ಲೆಕ್ಕಾಚಾರವನ್ನ ಇಟ್ಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಅರಕಲಗೂಡು ಕೃಷ್ಣೇಗೌಡರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ಕೃಷ್ಣೇಗೌಡರ ಜೊತೆಯಲ್ಲೂ ಕೂಡ ಬಹುತೇಕ ಎರಡೂ ಪಕ್ಷಗಳು ಟಚ್ ಅಲ್ಲಿವೆ. ನಮ್ ಜೊತೆಯಲ್ಲಿ ಸಹಾಯಕ ಬನ್ನಿ ಅಂತ ಹೇಳಿ ಕೇಳ್ತಾ ಇದೆ. ಆದ್ರೆ ಬಿಜೆಪಿಯವರು ಪ್ರಬಲವಾಗಿ ಸಂಪರ್ಕವನ್ನ ಸಾಧಿಸ್ತಾ ನಮ್ ಜೊತೆಗೆ ಇರಿ ಅಂತ ಹೇಳಿ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ಕೃಷ್ಣೇಗೌಡರಿಗೆ. ಇನ್ನು ಬೆಂಗಳೂರಿನ ಗಾಂಧಿನಗರದಿಂದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ ಕೃಷ್ಣಯ್ಯ ಶೆಟ್ಟಿ ಅವರು. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಆದ್ರೆ ಅಲ್ಲವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗ್ಲಿಲ್ಲ. ಹೀಗಾಗಿ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ. ಇವರಿಗೆ ಗೆಲ್ಲೋ ಪಾಸಿಬಿಲಿಟೀಸ್ ಹೆಚ್ಚಿದೆ ಅಂತ ಹೇಳಿ ಸರ್ವೆ ಹೇಳ್ತಾ ಇರೋದ್ರಿಂದ ಎನಿವೆ ನಮ್ ಪಕ್ಷದಲ್ಲೇ ಇದ್ರಿ ಅಲ್ವಾ, ನಮ್ ಜೊತೆಯಲ್ಲಿ ಕೈ ಜೋಡಿಸಿ ಅಂತ ಹೇಳಿ ಬಿಜೆಪಿ ಕೇಳ್ತಿದ್ರೆ ಕಾಂಗ್ರೆಸ್ ಕೂಡ ಒಂದು ಪ್ರಯತ್ನ ಮಾಡೋಣ ಅನ್ನೋ ರೀತಿಯಲ್ಲಿ ಅವ್ರ ಜೊತೆ ಸಂಪರ್ಕವನ್ನ ಸಾಧಿಸಿದೆ. ಮತ್ತೊಂದು ಕಡೆಯಲ್ಲಿ ಪುತ್ತೂರು, ನಮಗೆ ಗೊತ್ತೇ ಇದೆ, ಹಿಂದುತ್ವ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿರುವ ಕ್ಷೇತ್ರ. ಅರುಣ್ ಪುತ್ತಿಲ ಅವರು ಅಲ್ಲಿ ಪ್ರಬಲ ಪೈಪೋಟಿಯನ್ನ ನೀಡ್ತಿದ್ದಾರೆ. ಇನ್ಫ್ಯಾಕ್ಟ್ ಬಿಜೆಪಿ ಕ್ಯಾಂಡಿಡೇಟ್ಗೂ ಕೂಡ ಇನ್ ಕೇಸ್ ಗೆಲುವು ಅರುಣ್ ಕುಮಾರ್ ದವರದ್ದೇ ಆದ್ರೆ ಬಿಜೆಪಿ ಸರ್ಕಾರ ರಚನೆಯಲ್ಲಿ ನಮ್ ಜೊತೆಲಿ ನೀವು ಇರಿ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಫೋನ್ ಕಾಲ್ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ಬಿಜೆಪಿ ಯಾರ್ಯಾರಿಗೆ ಗಾಳ ಹಾಕ್ತಿದೆ ಅಥವಾ ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿರೋ ಪ್ರಯತ್ನ ಮಾಡ್ತಿದೆ ಅಂದ್ರೆ ಕಾಂಗ್ರೆಸ್ನವರು ಕೂಡ ಸುಮ್ಮನೆ ಕೂತಿಲ್ಲ. ಕಾಂಗ್ರೆಸ್ ಕಡೆಯಿಂದ ಹಾಗಾದ್ರೆ ಯಾರ್ಯಾರಿಗೆ ಕಾಲ್ ಹೋಗಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಬಹುತೇಕ ಒಂದೇ ವ್ಯಕ್ತಿಗೆ ಎರಡೂ ಪಕ್ಷದಿಂದ ಫೋನ್ ಕಾಲ್ ಹೋಗ್ತಾ ಇರೋದು. ನಾನು ಆಗ್ಲೇ ಹೇಳ್ತಿದ್ದಾಗೆ ಡೈರೆಕ್ಟ್ ಸಿದ್ದರಾಮಯ್ಯ ಅವರೇನೆ ಪುಲ್ಕೇಶಿ ನಗರದಿಂದ ಬಿಎಸ್ಪಿ ಕ್ಯಾಂಡಿಡೇಟ್ ಆಗಿ ಕಣಕ್ಕಿಳಿದಿರುವ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಸಿದ್ದರಾಮಯ್ಯ ಅವರೇ ಕಾಲ್ ಮಾಡಿದ್ದಾರೆ. ಪಕ್ಷದ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರುವಂತ ಹೇಳ್ತಿದ್ದಾರೆ. ಆದ್ರೆ ಗೆಲ್ತಾರ ಅಖಂಡ ಶ್ರೀನಿವಾಸ ಮೂರ್ತಿ ಅವರು, ಗೆದ್ದ ಮೇಲೆ ಕಾಂಗ್ರೆಸ್ ಸಪೋರ್ಟ್ ಕೊಡ್ತಾರಾ ಬಿಜೆಪಿ ಕೊಡ್ತಾರಾ ಅನ್ನೋದು ನಾಳೆ ಗೊತ್ತಾಗ್ಲಿದೆ. ಇನ್ನು ಕುಂದಗೋಳದಿಂದ ಎಸ್ಐ ಚಿಕ್ಕನಗೌಡರು ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಟಿಕೆಟ್ ಸಿಗಲಿಲ್ಲ, ಪಕ್ಷೇತರರ ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ ಸದ್ಯಕ್ಕೆ ಇವರನ್ನ ಗಾಳ ಹಾಕಿ ಹಿಡಿದಿಟ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ.
ಇದಿಷ್ಟು ಡಿಮ್ಯಾಂಡ್ ನಲ್ಲಿ ಇರುವ ಕ್ಯಾಂಡಿಡೇಟ್ ಗಳ ಲಿಸ್ಟ್. ಅದರ ಜೊತೆಯಲ್ಲಿ ಹರಪನಹಳ್ಳಿ ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ಲತಾ ಮಲ್ಲಿಕಾರ್ಜುನ್, ಇನ್ಫ್ಯಾಕ್ಟ್ ಬಿಜೆಪಿಯವರು ಕೂಡ ಟಚ್ ಅಲ್ಲಿದ್ದಾರೆ. ಹಾಗೆ ಕಾಂಗ್ರೆಸ್ ನಿಂದ ಕೂಡ ಫೋನ್ ಕಾಲ್ ಹೋಗಿದೆ, ನಮ್ ಜೊತೆಯಲ್ಲಿ ಇರ್ಲಿ ನಿಮ್ಮ ಬೆಂಬಲ ಅಂತ ಹೇಳಿ. ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ, ಮತ್ತೊಂದು ಕಡೆಯಲ್ಲಿ ಶಿರಹಟ್ಟಿಯಿಂದ ಕಣಕ್ಕಿಳಿದಿರುವ ಸ್ವತಂತ್ರ ಅಭ್ಯರ್ಥಿಯಾಗಿ ರಾಮಕೃಷ್ಣ ದೊಡ್ಡಮನಿ ಅವ್ರಿಗೂ ಕೂಡ ಕಾಂಗ್ರೆಸ್ ನಿಂದ ನೀವು ಗೆದ್ರೆ ನಿಮ್ಮ ಬೆಂಬಲ ನಮ್ ಜೊತೆಯಲ್ಲಿ ಇರ್ಲಿ ಅಂತ ಹೇಳಿ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಅರಕಲ್ಗೂಡ್ನಿಂದ ಕಣಕ್ಕಿಳಿದಿರುವ ಕೃಷ್ಣೇಗೌಡರಿಗೆ ಬಿಜೆಪಿಯಿಂದಲೂ ಫೋನ್ ಕಾಲ್ ಹೋಗಿದೆ. ಹಾಗೆ ಇತ್ತ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ನಮ್ ಜೊತೆಯಲ್ಲಿ ಇರಿ ಅಂತ ಹೇಳಿ ಬೆಂಬಲ ನೀಡಿ ಅಂತ ಹೇಳಿ ಕೇಳಲಾಗ್ತಾ ಇದೆ. ಇದಿಷ್ಟು ಮಂದಿ ಎರಡೂ ಪಕ್ಷದಿಂದ ಡಿಮ್ಯಾಂಡು ಅನ್ನೋ ಲಿಸ್ಟ್ ನಲ್ಲಿ ಕಾಣೋಕ್ ಸಿಗ್ತಾ ಇರುವ ಸ್ವತಂತ್ರ ಅಭ್ಯರ್ಥಿಗಳು. ಪುಲಕೇಶಿ ನಗರದಿಂದ ಬಿಎಸ್ಪಿ ಪಕ್ಷದಿಂದ ಕಣಕ್ಕಿಳಿದಿದ್ದಾರೆ. ಅಖಂಡ ಅವರನ್ನು ಹೊರತುಪಡಿಸಿದ್ರೆ ಬೇರೆ ಎಲ್ಲರೂ ಕೂಡ ಬಹುತೇಕರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವವರು. ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಕುತೂಹಲವನ್ನ ಕೆರಳಿಸಿರೋದು ಅಂದ್ರೆ ಅದು ಜನಾರ್ದನ್ ರೆಡ್ಡಿ ಅವರ ಪಕ್ಷ. ಜನಾಭಿಮತ ಸಮೀಕ್ಷೆಗಳ ಪ್ರಕಾರ ರೆಡ್ಡಿ ಎಂಟ್ರಿಯಿಂದ ಕಲ್ಯಾಣ ಕರ್ನಾಟಕದಲ್ಲಿ ಮತಗಳಂತೂ ವಿಭಜನೆ ಆಗತ್ತೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹಾಗಾದ್ರೆ ಹೇಗಿದೆ ಮತ ಲೆಕ್ಕ? ರಾಷ್ಟ್ರೀಯ ಪಕ್ಷಗಳಿಗೆ ಟಕ್ಕರ್ ಕೊಡ್ತಾರಾ? ರೆಡ್ಡಿ ಫಾರ್ಮುಲಾ ಏನು? ಯಾರ ಜೊತೆ ಗುರುತಿಸ್ಕೊಳ್ತಾರೆ? ಇದೆಲ್ಲದರ ಬಗ್ಗೆ ಒಂದಷ್ಟು ಕ್ವಿಕ್ ನೋಟ್ ಅನ್ನ ನಾವು ಗಮನಿಸ್ತಾ ಹೋಗೋಣ. ಕೆಆರ್ಪಿಪಿ ಅನ್ನೋ ಪಕ್ಷವನ್ನ ಕಟ್ಕೊಂಡು 14 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ. ಅವರು ಕೂಡ ಗೆಲ್ತಾರೆ, ಅವ್ರ ಜೊತೆಯಲ್ಲಿ ಇನ್ನೊಂದು ಸೀಟ್ ಗೆಲ್ಲಬಹುದು. ಅವರ ಪತ್ನಿ ಅರುಣಾಲಕ್ಷ್ಮಿ ಅನ್ನೋ ಲೆಕ್ಕಾಚಾರ ಇದೆ. ಈ ಲೆಕ್ಕಾಚಾರದ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 41 ಕ್ಷೇತ್ರಗಳ ಮೇಲೆ ಭಾರಿ ಪರಿಣಾಮವನ್ನ ಬೀರಬಹುದು ರೆಡ್ಡಿ ಅವರ ಪಕ್ಷ ಅನ್ನೋ ಅಂದಾಜನ್ನ ಮಾಡಲಾಗ್ತಾ ಇದೆ. ಕೆಆರ್ಪಿಪಿಯಿಂದ ಸ್ಪರ್ಧೆಗಿಳಿದಿರೋರು ಒಟ್ಟು 14 ಅಭ್ಯರ್ಥಿಗಳು. 14ರಲ್ಲಿ ಸರ್ವೆ ರಿಪೋರ್ಟ್ಗಳ ಪ್ರಕಾರ 2 ಕ್ಷೇತ್ರಗಳಲ್ಲಿ ಅವರು ಗೆಲ್ಲಬಹುದು ಅನ್ನೋ ಅಂದಾಜನ್ನ ಮಾಡಲಾಗ್ತಾ ಇದೆ. ಇನ್ನು ಗೆಲುವಿನ ನಿರೀಕ್ಷೆ ಇರೋದು ಆ ಪಕ್ಷದ ಕ್ಯಾಂಡಿಡೇಟ್ಗಳು 10ಕ್ಕೂ ಅಧಿಕ ಮಂದಿ ಗೆಲ್ಲಬಹುದು ಅನ್ನೋದು ಸದ್ಯಕ್ಕೆ ರೆಡ್ಡಿ ಪಾಳ್ಯದಲ್ಲಿ ನಡೀತಾ ಇರುವ ಲೆಕ್ಕಾಚಾರ. ಆದ್ರೆ ನಾನು ಹೇಳಿದಾಗೆ ಸಮೀಕ್ಷೆಗಳ ಪ್ರಕಾರ 2 ಅಥವಾ 3-4 ಈ ರೀತಿಯಲ್ಲಿ ನಂಬರ್ಸ್ ಲಭ್ಯ ಆಗಬಹುದು ಕೆಆರ್ಪಿಪಿ ಪಕ್ಷಕ್ಕೆ ಅಂತ ಹೇಳಲಾಗ್ತಾ ಇದೆ. ಎಷ್ಟೇ ಸೀಟ್ ಗೆದ್ರೂ ಕೂಡ ವೋಟ್ ಶೇರ್ ಅಂತ ಬಂದಾಗ, ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಬಂದಾಗ ಟಫ್ ಫೈಟ್ ಈ 14ರಿಂದ ಅಧಿಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡೂ ಪಕ್ಷಕ್ಕೂ ಕೂಡ ಕೊಡಬಹುದು ಈ ಒಂದು ಪಕ್ಷದ ಕ್ಯಾಂಡಿಡೇಟ್ಗಳು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರ ಜೊತೆಯಲ್ಲೂ ಕೂಡ ಸಂಪರ್ಕದಲ್ಲಿರಲಿಕ್ಕೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದವರು ಟ್ರೈ ಮಾಡ್ತಿದ್ದಾರೆ. ಕೆಆರ್ಪಿಪಿ ಹೆಚ್ಚು ಸ್ಥಾನಗಳನ್ನ ಗೆದ್ರೆ ಬಿಜೆಪಿಗೇನೆ ಹೊಡ್ತಾ, ಯಾಕಂತಂದ್ರೆ ಸ್ಪ್ಲಿಟ್ ಆಗಿ ಹೋಗಿರೋದೇ ಆ ಪಕ್ಷದಿಂದ ಅಲ್ವಾ ಜನಾರ್ದನ್ ರೆಡ್ಡಿ ಅವರು. ಹೀಗಾಗಿ ಫಾಲೋವರ್ಸ್ ಅಥವಾ ವೋಟರ್ಸ್ ಅಂತ ಇದ್ದಿದ್ದು ಬಿಜೆಪಿ ಪಕ್ಷದಿಂದಾನೇ ಜನಾರ್ದನ್ ರೆಡ್ಡಿ ಅವರಿಗೆ. ಈಗ ಜನಾರ್ದನ್ ರೆಡ್ಡಿ ಅವರ ಕ್ಯಾಂಡಿಡೇಟ್ ಗಳು ಗೆದ್ರೆ ಅಲ್ಲಿ ಹೋಗೋದು ಬಿಜೆಪಿ ವೋಟ್ಗಳೇ ನೇರವಾಗಿ ಹೊಡ್ತಾ ಬೀಳೋದು ಬಿಜೆಪಿ ಪಕ್ಷಕ್ಕೆ. ಗೆಲ್ದೇ ಹೋದ್ರೂ ಕೂಡ ಬಿಜೆಪಿ ಮತಗಳ ವಿಭಜನೆ ಆಗುತ್ತೆ. ಗೆದ್ದೇ ಬಿಡ್ತಾರೆ ಅಂತಲ್ಲ, ಕೆಆರ್ಪಿಪಿ ಪಕ್ಷದ ಕ್ಯಾಂಡಿಡೇಟ್ಗಳು ಪ್ರಬಲ ಪೈಪೋಟಿಯನ್ನ ನೀಡ್ತಾ ಇರೋದ್ರಿಂದಾಗಿ ಬಿಜೆಪಿ ಬತ್ತಳಿಕೆಗೆ ಬರಬೇಕಾಗಿದ್ದ ಓಟ್ಗಳಿಗೆ ಕತ್ರಿ ಬೀಳ್ಬಹುದು ಈ ಪಕ್ಷದ ಕ್ಯಾಂಡಿಡೇಟ್ಗಳಿಂದ ಅನ್ನೋದೊಂದು ಲೆಕ್ಕಾಚಾರ ನಡೀತಾ ಇದೆ. ಇನ್ನು ಕಲಬುರಗಿಯಲ್ಲಿ 2, ರಾಯಚೂರಿನಲ್ಲಿ 3 ಹಾಗೆ ಬೀದರ್ನಲ್ಲಿ 1 ಕ್ಷೇತ್ರದಲ್ಲಿ ಟಫ್ ಫೈಟ್ ಅನ್ನ ಕೊಡ್ತಾರೆ ಕೆಆರ್ಪಿಪಿ ಪಕ್ಷದ ಅಭ್ಯರ್ಥಿಗಳು. ಅದು ನೇರವಾಗಿ ಫೈಟ್ ಅಂತ ಪರಿಣಮಿಸೋದು ಬಿಜೆಪಿಯ ಅಭ್ಯರ್ಥಿಗಳು ಈ ಕ್ಷೇತ್ರದಲ್ಲಿ ನಿಂತಿರುವವರಿಗೆ ಅಂತ ಹೇಳಿ. ಇನ್ನು ಸರ್ಕಾರ ರಚಿಸುವವರ ಪರ ಕೆಆರ್ಪಿಪಿ ನಿಲುವಿರಬಹುದು. ಈಗ ಆಲ್ರೆಡಿ ಓಪನ್ ಅಪ್ ಆಗಿ ಹೇಳಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಅವರಾದ್ರೆ ನಾನು ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತೀನಿ ಅಂತ ಹೇಳಿ. ಇನ್ ಕೇಸ್ ಬಿಜೆಪಿ ಸರ್ಕಾರ ರಚನೆಯ ಪ್ರಯಾಸ ಪಟ್ರೆ ಅಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ನಿಲುವು ಏನಾಗಿರುತ್ತೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ. ಇನ್ನು ಕಾಂಗ್ರೆಸ್ಗೆ ರೆಡ್ಡಿ ಫಾರ್ಮುಲಾದಿಂದ ಲಾಭ ಆಗೋ ನಿರೀಕ್ಷೆ ಇದೆ. ಯಾಕಂದ್ರೆ ನೇರವಾಗಿ ಹೊಡ್ತಾ ಬೀಳ್ತಾ ಇರೋದು ಬಿಜೆಪಿಯ ಮತ ಬ್ಯಾಂಕೇ ಆಗಿರೋದ್ರಿಂದ ಈ ಮತ ಸ್ಪ್ಲಿಟ್ ಆದಾಗ ಬಿಜೆಪಿಯದು ಕಾಂಗ್ರೆಸ್ ನೇರವಾಗಿ ತನಗೇನೆ ಲಾಭ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿದೆ. ಇದು ರಾಜಕೀಯ ಪಕ್ಷಗಳ ರಾಜಕೀಯ ನಾಯಕರ ಲೆಕ್ಕಾಚಾರ ಆದ್ರೆ ವೋಟ್ ಹಾಕ್ದವರು ಸುಮ್ಮನೆ ಕೂತಿಲ್ವಲ್ಲ. ವೋಟ್ ಹಾಕ್ದವರು ಯಾವ ಸರ್ಕಾರ ಬರುತ್ತೋ ಅಂತ ಕಾಯ್ತಿದ್ದಾರೆ. ವೋಟ್ ತಗೊಂಡವರು ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ. ಆದ್ರೆ IPL ಜೊತೆ ಎಲೆಕ್ಷನ್ ಬೆಟ್ಟಿಂಗ್ ಕೂಡ ಫುಲ್ ಜೋರಾಗೆ ನಡೀತಾ ಇದೆ. ಬೆಂಗಳೂರಿನ 5 ಕ್ಷೇತ್ರಗಳ ಮೇಲೆ ಬಾಜಿ ಕಟ್ಟಲಾಗ್ತಿದೆ. ಚಿಕ್ಕಪೇಟೆಯಲ್ಲಿ ಕೆಜಿಎಫ್ ಬಾಬು ಪರ ಬೆಟ್ಟಿಂಗ್ ಜೋರಾದ್ರೆ ಸಿದ್ದು, ಡಿಕೆಶಿ, ಕುಮಾರಸ್ವಾಮಿ ಸಿಎಂ ಆಗೋ ಬಗ್ಗೆ ಬಾಜಿ ಕಟ್ಟುತ್ತಿದ್ದಾರೆ. ಮಧುಗಿರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಪರ ಬಾಜಿ ಕಟ್ಟಲಾಗ್ತಿದೆ. ಜೆಡಿಎಸ್ ಪರ ದುಡ್ಡು ಕಟ್ಟೋರಿಗೆ ಕಾಂಗ್ರೆಸ್ನವರು ಓಪನ್ ಆಫರ್ ನೀಡುತ್ತಿದ್ದಾರೆ. 80,000ಕ್ಕೆ 1 ಲಕ್ಷ ಕೊಡ್ತೀವಿ ಅಂತಿದ್ದಾರೆ. ಗುಂಡ್ಲುಪೇಟೆಯ ಮಲ್ಲಯ್ಯನಪುರ ನಿವಾಸಿಗಳು ಕಾಂಗ್ರೆಸ್ ಪರ 4 ಎಕರೆ ಜಮೀನು ಹಾಗೂ 75 ಲಕ್ಷ ಹಣ ಬೆಟ್ಟಿಂಗ್ ಕಟ್ಟಿದ್ದಾರೆ. ನಾನು 100% ಕಾಂಗ್ರೆಸ್ ಬರ್ತಂತ ನಾನು 1 ಎಕರೆ ಜಮೀನು ಅದ ಕಟ್ತೀನಿ. ಕನಕಗಿರಿಯಲ್ಲಿ ಶಿವರಾಜ್ ತಂಗಡಗಿ ಬೆಂಬಲಿಗರು 1.5 ಕೋಟಿ ಮೌಲ್ಯದ ಆಸ್ತಿ ಬೆಟ್ಟಿಂಗ್ ಕಟ್ಟಿದ್ದಾರೆ. 1 ಕೋಟಿಯ ಜಮೀನು, 50 ಲಕ್ಷದ ಬಿಲ್ಡಿಂಗ್ ಪಂದ್ಯಕ್ಕಿಟ್ಟಿದ್ದಾರೆ. ಹೊನ್ನಾಳಿಯಲ್ಲಿ ಕಾಂಗ್ರೆಸ್ನ ಶಾಂತನಗೌಡ ಗೆಲ್ತಾರೆ ಅಂತ 2 ಎಕರೆ ಜಮೀನು ಬಾಜಿ ಕಟ್ಟಲಾಗಿದೆ. ಹೆಬ್ಬಾರ ನಾಗಣ್ಣ ಎಂಬುವರು ಡಂಗುರ ಸಾರಿಸಿ ಆಹ್ವಾನ ನೀಡಿದ್ದಾರೆ.
ನಾಗಮಂಗಲದಲ್ಲಿ ಚಲುವರಾಯಸ್ವಾಮಿ ಸುರೇಶ್ ಗೌಡ ಇಬ್ಬರ ಬೆಂಬಲಿಗರು ಟಗರು ಬೆಟ್ಟಿಂಗ್ ಕಟ್ಟಿದ್ದಾರೆ. ಕಾಂಗ್ರೆಸ್ ಗೆದ್ರೆ ಜೆಡಿಎಸ್ ಟಗರು ಬಲಿ, ಜೆಡಿಎಸ್ ಗೆದ್ರೆ ಕಾಂಗ್ರೆಸ್ನವರ ಟಗರು ಬಲಿ ಕೊಟ್ಟು ಬಾಡೂಟ ಮಾಡೋಕೆ ರೆಡಿಯಾಗಿದ್ದಾರೆ. ಕಾಂಗ್ರೆಸ್ ಗೆದ್ರೆ ಎರಡೂ ಅವರೇ ಹಿಡ್ಕೊಂಡು ಹೋಗ್ತಾರೆ, ಜೆಡಿಎಸ್ ಗೆದ್ರೆ ಎರಡೂ ನಾವು ಹಿಡ್ಕೊಂಡು ಹೋಗ್ತೀವಿ. ಯಾವ್ದ್ರಲ್ಲಿ ಯಾವುದೇ ತರ ಸಮಸ್ಯೆ ಇಲ್ಲ. ಆಂಧ್ರಪ್ರದೇಶ ಚುನಾವಣೆಗೆ ಪವನ್ ಕಲ್ಯಾಣ್ ಸಜ್ಜಾಗ್ತಿದ್ದಾರೆ. ನಿನ್ನೆಯಷ್ಟೇ ತಮ್ಮ ಜನಸೇನಾ ಪಕ್ಷದ ಕಚೇರಿ ಸಭೆ ನಡೆಸಿ ತಾನು ಸಿಎಂ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಕಳೆದ ಬಾರಿ ಕನಿಷ್ಠ 40 ಸೀಟ್ ಗೆದ್ದಿದ್ರೆ ಸಿಎಂ ಮಾಡಿ ಅಂತ ಕೇಳಬಹುದಾಗಿತ್ತು, ಅಥವಾ ಕರ್ನಾಟಕದ ಕುಮಾರಸ್ವಾಮಿ ಅವರಂತೆ ಸಿಎಂ ಆಗಬಹುದಾಗಿತ್ತು. ಆದ್ರೆ పరిస్థితి ಹಾಗಿಲ್ಲ ಅಂತ పవన్ కళ్యాణ్ ಹೇಳಿದ್ದಾರೆ. స్థానంలో నిజంగా కనుక ఇప్పుడు మేము 30-40 స్థానాలు ఇచ్చినా మేము కుమారస్వామి గౌడ్ లాగా మనకి వాటిలాగా కర్ణాటకలో పోయినసారి అలాంటి పాసిబిలిటీస్ ఉంటాయి. కనీసం 30-40 పట్టుమని ఒక 30-40 స్థానాలు రావాలి కనీసం. ವಾಪಸ್ ನಮ್ಮ ರಾಜ್ಯದ ಲೆಕ್ಕಾಚಾರಕ್ಕೆ ಬಂದ್ಬಿಡೋಣ. ಈಗ 224ರಲ್ಲಿ 10 ಕ್ಷೇತ್ರಗಳು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾವ ಅಭ್ಯರ್ಥಿ ಯಾವ ಪಕ್ಷದಿಂದ ಗೆಲ್ತಾರೆ ಅಂತ ಹೇಳಿ ಆ ಟಾಪ್ 10 ಕುತೂಹಲವನ್ನ ಕೆರಳಿಸಿರುವ ಕ್ಷೇತ್ರಗಳು ಈ ರೀತಿ ಇದೆ. ವರುಣ, ನೋ ಡೌಟ್ ಮಾಜಿ ಮುಖ್ಯಮಂತ್ರಿ ಹಾಗೆ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತಿರೋ ಸಿದ್ದರಾಮಯ್ಯ ಅವರು ಕಂಟೆಸ್ಟ್ ಮಾಡ್ತಾ ಇರುವ ಕ್ಷೇತ್ರ ಅದು. ವಿ ಸೋಮಣ್ಣ ಬಿಜೆಪಿಯಿಂದ ತೊಡೆತಟ್ಟಿ ನಿಂತಿದ್ದಾರೆ ವರುಣಾದಲ್ಲಿ. ಇತ್ತ ಕನಕಪುರ ಡಿಕೆ ಶಿವಕುಮಾರ್ ಅವರ ಭದ್ರಕೋಟೆ, ಅಲ್ಲಿ ಬಿಜೆಪಿಯಿಂದ ಆರ್ ಅಶೋಕ್ರನ್ನ ಕಣಕ್ಕಿಳಿಸಿ ಡಿಕೆ ಶಿವಕುಮಾರ್ ಅವರ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಿಸೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಚನ್ನಪಟ್ಟಣ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದ್ ರೀತಿಯಲ್ಲಿ ರಾಜಕೀಯ ತವರು, ಹಾಗೆ ಅಲ್ಲಿಂದಲೇ ಅವರು ಆಯ್ಕೆಯಾಗಿ ಬರ್ತಾ ಇರೋದು. ಇಲ್ಲಿ ಜೆಡಿಎಸ್ನ ಬಿಜೆಪಿಯ ಸಿಪಿ ಯೋಗೇಶ್ವರ್ ಅವರು ಪ್ರಬಲ ಪೈಪೋಟಿಯನ್ನ ನೀಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ. ಇನ್ನು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಲ್ಲಿದ್ದ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಹಾರಿದ್ದಾರೆ. ಇನ್ನು ಬಿಜೆಪಿಯಿಂದ ಮಹೇಶ್ ತೆಂಗಿನಕಾಯಿ ಅವರಿಗೆ ಫೈಟ್ ನೀಡ್ತಿದ್ದಾರೆ. ಹೀಗಾಗಿ ಈ ಕ್ಷೇತ್ರ ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಅಥಣಿ ಮತಗೇನ್ ಬಿಜೆಪಿಯಿಂದ ಕಾಂಗ್ರೆಸ್ ಪಾಲಾಗಿರುವ ಲಕ್ಷ್ಮಣ್ ಸವದಿ ಅವರು ಕಂಟೆಸ್ಟ್ ಮಾಡ್ತಾ ಇರುವ ಕ್ಷೇತ್ರ. ಬಿಜೆಪಿಯಿಂದ ಮಹೇಶ್ ಕುಮಟಳ್ಳಿ ಅವರು ನಾನು ಸವದಿ ಅವರನ್ನ ಸೋಲ್ಸೇ ತೀರ್ತೀನಿ ಅಂತ ಹೇಳಿ ಪಟ್ ಹಿಡಿದು ನಿಂತಿದ್ದಾರೆ. ಇತ್ತ ಗಂಗಾವತಿ ಜನಾರ್ದನ್ ರೆಡ್ಡಿ ಅವರು ತಮ್ಮದೇ ಆದ ಕೆಆರ್ಪಿಪಿ ಪಕ್ಷವನ್ನ ಕಟ್ಕೊಂಡಿದ್ದಾರೆ. ಬಿಜೆಪಿಯಿಂದ ಪರಣ್ಣ ಮುನವಳ್ಳಿ ಟಫ್ ಫೈಟ್ ಕೊಡ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ನಿಂದ ಇಕ್ಬಾಲ್ ಅನ್ಸಾರಿ ಕೂಡ ರೆಡ್ಡಿ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಶಿಗ್ಗಾವಿ ಹೇಳಿ ಕೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಂಟೆಸ್ಟ್ ಮಾಡ್ತಾ ಇರುವ ಕ್ಷೇತ್ರ. ಕಾಂಗ್ರೆಸ್ನಿಂದ ಯಾಸರ್ ಅಹಮದ್ ಖಾನ್ ಅವರು ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯ ಬಸವರಾಜ ಬೊಮ್ಮಾಯಿ ಅವರು ಅಂದ್ರೆ ಸಿಎಂ ಕ್ಯಾಂಡಿಡೇಟ್ ಅನ್ನೇ ನಾನು ಸೋಲಿಸ್ತೀನಿ ಅಂತ ಹೇಳಿ ಚಾಲೆಂಜ್ಗೆ ನಿಂತಿದ್ದಾರೆ. ಇತ್ತ ಚಿಕ್ಕಮಗಳೂರು ಸಿಟಿ ರವಿ ಅವರ ಪರಮಾಪ್ತ ಅಂತ ಗುರುತಿಸಿಕೊಂಡಿದ್ದ ತಮ್ಮಯ್ಯ ಅವರು ಕಾಂಗ್ರೆಸ್ ಪಾಲಾಗಿದ್ದಾರೆ. ಸಿಟಿ ರವಿ ಬಿಜೆಪಿ ಅಭ್ಯರ್ಥಿ, ಅವರ ವಿರುದ್ಧವಾಗಿ ತೊಡೆತಟ್ಟಿದ್ದಾರೆ ತಮ್ಮಯ್ಯ. ಹಾಸನ ಜೆಡಿಎಸ್ನ ಭದ್ರಕೋಟೆ ಸ್ವರೂಪ್, ಇದು ಬಹಳಷ್ಟು ಚರ್ಚೆ ಗ್ರಾಸವಾಗಿತ್ತು ಕೂಡ. ಭವಾನಿ ರೇವಣ್ಣ ಅವರ ಟಿಕೆಟ್ ಸ್ವರೂಪ್ ಅಂತ ಹೇಳಿ ಕಡೆಗೆ ಸ್ವರೂಪ್ ನಿಂತಿದ್ದಾರೆ. ಹಾಲಿ ಶಾಸಕ ಪ್ರೀತಂ ಗೌಡ ಅವರ ಸೋಲಿಗೆ ಸ್ವರೂಪ್ ಕಾರಣ ಆಗ್ತಾರಾ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಶಿಕಾರಿಪುರ ಯಡಿಯೂರಪ್ಪನವರ ತವರು ಜಿಲ್ಲೆ, ಮಗನಿಗೆ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದಾರೆ. ಮಗ ವಿಜೇಂದ್ರ ಅವರ ವಿರುದ್ಧವಾಗಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರೋದು ಗೋಣಿ ಮಾಲ್ತೇಶ್. ವಿಜೇಂದ್ರ ಅವ್ರು ಗೆಲ್ತಾರಾ ಮಾಲ್ತೇಶ್ ಗೆಲ್ತಾರಾ ಅನ್ನೋದು ಬೆಟ್ಟಿಂಗ್ ವಿಚಾರ ಕೂಡ ಆಗಿದೆ. ಇದಿಷ್ಟು ಗಮನ ಸೆಳೀತಾ ಇರುವ ಟಾಪ್ 10 ಕ್ಷೇತ್ರಗಳು. ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ನೋಡೋಣ ಸೂಪರ್ ಸ್ಪೀಡ್ ನಲ್ಲಿ. ಇನ್ನು ಕರ್ನಾಟಕ ವಿಧಾನಸಭೆಯ ಮಹಾ ತೀರ್ಪು ನಾಳೆ ಪ್ರಕಟವಾಗ್ತಾ ಇದೆ. ಇದರ ಕಂಪ್ಲೀಟ್ ಹಾಗೆ ಲೇಟೆಸ್ಟ್ ಅಪ್ಡೇಟ್ ಗಳನ್ನ ನಾನ್ ಸ್ಟಾಪ್ ಕವರೇಜ್ ನಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ನ್ಯೂಸ್ 18 ನಲ್ಲಿ ನೀವು ವೀಕ್ಷಿಸಬಹುದು. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಎಟ್ 9. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.